ನಿನ್ನ ಕಂಡಾಗ ಸಂತೋಷವೇನು, ಆಕಾಶ ದೀಪವು ನೀನು. ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಸಂತೋಷವೇನು. ಮೃತ್ಯುಂಜಯ ಕಂಠಾಶ್ರಮಿ ಅಮೃತೇಶಾಶ್ರಮ ಮಾಲಿಂಗೇಶ್ವರ 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 ಮತ್ತೊಂದು ಹೆಸರು ಎಂದು ಶ್ರೀಮತಿ ಜಯಲಕ್ಷ್ಮಿ ಹೆಗ್ಡೆಯವರನ್ನು ಗುರುತಿಸಲ್ಪಡುವ ನಾಮಧೇಯ. ಇವರು ವೈದ್ಯ ಮತ್ತು ದಿವಂಗತ ಸರೋಜಾ ಮಲ್ಲಿ ಹಾಗೂ ದಿವಂಗತ ರಾಮಕೃಷ್ಣ ಮಲ್ಲಿ ಅವರ ಪ್ರಥಮ ಪುತ್ರಿಯಾಗಿ 1944 ಆಗಸ್ಟ್ 28ರಂದು ಜನಿಸಿದರು. ಮಂಗಳೂರಿನ ಪ್ರಸಿದ್ಧ ಸೇಂಟ್ ಆಂಟನ್ಸ್ ಕಾಲೇಜಿನಲ್ಲಿ ವ್ಯಾಸಂಗ ನಡೆಸಿ ವಿದ್ಯಾರ್ಥಿ ಜೀವನದಲ್ಲಿ ತಮ್ಮ ನಾಯಕತ್ವ ಗುಣಗಳಿಂದ 8ನೇ ತರಗತಿಯಲ್ಲಿ ರೆಡ್ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ಇವರ ಪತ್ನಿ ದಿವಂಗತ ನಿಟೋಡಿ ಬಾವ ಸದಾಶಿವ ಹೆಗ್ಡೆ ಉದ್ಯಮಿಯಾಗಿದ್ದರು. ಇವರಿಗೆ 4 ಮಂದಿ ಮಕ್ಕಳು, 1 ಹೆಣ್ಣು 3 ಗಂಡು, ತಾಯಿಗೆ ತಕ್ಕ ಮಕ್ಕಳು. ಶ್ರೀಮತಿ ಹೆಗ್ಡೆಯವರನ್ನು ವಿವರಿಸಲು ಪದಗಳೇ ಸಾಲದು. ಅವರು ಮಾಡಿದ ಸೇವೆ ಅಂತಹುದು. ತಮ್ಮ ಊರಾದ ಅಡ್ಯಾರಿನಲ್ಲಿ ಮಹಿಳಾ ಮಂಡಳಿಯನ್ನು ರಚಿಸಿ ಹೆಣ್ಣು ಅಬಲೆಯಲ್ಲ ಎಂಬ ಆತ್ಮವಿಶ್ವಾಸವನ್ನು ಮಹಿಳೆಯರಲ್ಲಿ ಮೂಡಿಸಿದವರು. ಮಹಾಲಿಂಗೇಶ್ವರ ಮಾರ್ಕಾಂಡೆಯ ಚಿನ್ನದ ಶಕ್ತಿಯನ್ನು ಸ್ಥಾಪಿಸಿ ಮಕ್ಕಳು ಸತ್ಪ್ರಜೆಗಳಾಗಬೇಕೆಂದು ಹೇಳಿಕೊಟ್ಟವರು. ಮಕ್ಕಳು ಸಂಸ್ಕೃತಿ ಸಂಸ್ಕಾರಗಳಿಂದ ಕೂಡಿದ ಮಕ್ಕಳಾಗಬೇಕೆಂಬ ಬಯಕೆ ಅವರದಾಗಿತ್ತು. ಮಾತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎನ್ನುವ ವಿಚಾರಗಳನ್ನು ಮಕ್ಕಳಿಗೆ ಹೇಳಿಕೊಟ್ಟು ಕಲಿಯುವಂತೆ ಪ್ರೇರೇಪಿಸಿದರು. ಬಂಡರಯಾನಿ ನಾಡೋಣ ಮಾತೃ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ನಿಂತು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದರು. ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ನ ಸದಸ್ಯರಾಗಿ ಅನನ್ಯ ಸೇವೆಗೈದಿರುವರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಇತರ ಸಂಘ ಸಂಸ್ಥೆಗಳ ಸ್ಥಾಪನೆ ಮಾಡಿ ಜನಜಾಗೃತಿ ಮಧ್ಯರಾಜನ ಶಿಬಿರ ಏರ್ಪಡಿಸಿದ ಹೆಗ್ಗಳಿಕೆಯವರದು. PNDT ಸದಸ್ಯೆಯಾಗಿ ಹೆಣ್ಣು ಭ್ರೂಣ ಹತ್ಯೆ ಹಾಗೂ ಲಿಂಗ ತಾರತಮ್ಯದ ಬಗ್ಗೆ ಜಿಲ್ಲೆಯ ಅನೇಕ ಹಳ್ಳಿಗಳಲ್ಲಿ ವಿಶೇಷ ತರಬೇತಿ ಶಿಬಿರ ಏರ್ಪಡಿಸಿ ಜನಮೆಚ್ಚುಗೆ ಪಡೆದವರು. ಇದೇ ಸಂಸ್ಥೆಯಲ್ಲಿ 7 ವರ್ಷಗಳ ಕಾಲ ಸದಸ್ಯೆಯಾಗಿ ಸಾಕ್ಷರತಾ ಆಂದೋಲನದಲ್ಲಿ ಇಳಿದು 2 ಗ್ರಾಮಗಳನ್ನು ದತ್ತು ಪಡೆದು 3 ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಮಂಡಲ ಪಂಚಾಯತ್ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಂಡಲ ಪ್ರಧಾನರಾಗಿದ್ದ ಅವಧಿಯಲ್ಲಿ ಸಮಾಜದ ನಿರ್ಗತಿಕರ ಬಗ್ಗೆ, ಬಡಬಗ್ಗರ ಬಗ್ಗೆ, ವಿಶೇಷವಾಗಿ ವಿಧವೆಯರ ಹಾಗೂ ಶೋಷಿತರ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನು ತೆಗೆಸಿಕೊಟ್ಟರು. ರಾಜಕೀಯದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದ ಸೇವೆಗೆ ಊರ ಪರವೂರ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಗೌರವಿಸಿದರು.
ಬೆಳೆಸಿದೆ. ಇವರ ನಿಸ್ವಾರ್ಥ ಸೇವೆ, ಕಾಳಜಿ ಮತ್ತು ಸಾಧನೆಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ದಿನಾಂಕ 29 ನವೆಂಬರ್ 2018ರಂದು 63ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕರುನಾಡ ಕಣ್ಮಣಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ಶ್ರೀಮತಿ ಹೆಗ್ಡೆ ಅವರು ತಮಗೆ ಅನುವಂಶೀಯವಾಗಿ ಬಂದಂತಹ ನಮ್ಮೂರು ಅಡ್ಯಾರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವತಾ ಕಾರ್ಯಗಳಲ್ಲಿಯೂ ಎಲ್ಲ ಊರ ಪರವೂರ ಜನರ ಪ್ರೀತಿಯ ಜಯಕ್ಕ ಎಂದು ನಾಮಾಂಕಿತರಾದವರು ಹಾಗೂ ಎಲ್ಲರ ಸರ್ವಾಂಗೀಣ ಪ್ರಗತಿಗಾಗಿ ಶ್ರಮಿಸಿದವರು. ನೂರು ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಮದುವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಮದುವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಹುಟ್ಟು ಮತ್ತು ಸಾವು ಇದು ಜೀವಯಾನದ ಆರಂಭ ಮತ್ತು ಅಂತ್ಯದ ಕೇಂದ್ರ ಬಿಂದು. ಅದರಲ್ಲೂ ಜೀವಯಾನಕ್ಕೆ ತೆರೆದುಕೊಂಡ ಮನುಷ್ಯನ ಬದುಕಿನ ಭಾವಯಾನ ಉಸಿರಿನಿಂದ ಪ್ರಾರಂಭವಾದರೆ ಹೆಸರಿನಿಂದ ಕೊನೆಯಾಗುತ್ತದೆ. ಭೌತಿಕ ಆಕೃತಿ ಆಳಿದ ಮೇಲೆ ಹೊರ ಜಗತ್ತಿಗೆ ಆತ ಕಾಣಿಸಿಕೊಳ್ಳುವುದು ಹೆಸರಿನಿಂದಲೇ. ಮನುಷ್ಯನ ಬದುಕಿನ ಸಾರ್ಥಕತೆ ಇರುವುದು ಅಳಿದ ಮೇಲೂ ಆತ ಬಿಟ್ಟು ಹೋದ ಅಳಿಸಲಾಗದ ಹೆಜ್ಜೆ ಗುರುತುಗಳಿಂದ. ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಈ ಹುಟ್ಟು ಸಾವುಗಳ ಮಧ್ಯೆ ಮನುಷ್ಯನ ಬದುಕಯಾನ ಇರುತ್ತೆ. ವರ್ಣರಂಜಿತ ಈ ಜಗತ್ತಿನಲ್ಲಿ ಕೋಟ್ಯಾಂತರ ಬಂಧುಗಳು ಸದ್ದಿಲ್ಲದೆ ತೆರೆಮರೆಗೆ ಸರಿದು ಅನಾಮಿಕರಾಗಿ ಮರೆಯಾದರೆ, ಇನ್ನು ಕೆಲವರು ತಾವು ಅಳಿದ ಮೇಲೂ ತಮ್ಮ ಹೆಜ್ಜೆ ಗುರುತುಗಳನ್ನು, ಸಾಧನೆಯನ್ನು, ನೆನಪುಗಳನ್ನು ಎಲ್ಲರ ಮನೆ ಮನದಂಗಳದಲ್ಲಿ ಶಾಶ್ವತವಾಗಿ ಉಳಿಸುತ್ತಾರೆ. ಇದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ಮಧ್ಯೆ ಬಾಳು ಬದುಕಿದ, ತನ್ನದೇ ಆದ ಅಸ್ಮಿತತೆಯಿಂದ ಬದುಕು ಕಟ್ಟಿದ, ಪ್ರತಿ ಕ್ಷಣವನ್ನು ಆಸ್ವಾದಿಸುತ್ತಲೇ ಜೀವನ ಪ್ರೀತಿಯನ್ನು ಹೃದಯವಾಗಿಸಿ ಮಾನವ ಪ್ರೇಮದ ಮೂರ್ತ ರೂಪವಾಗಿ ಬದುಕಿದ ಜಯಲಕ್ಷ್ಮಿ ಎಸ್ ಹೆಗಡೆ. ತನ್ನ ಪ್ರೀತಿಯ ಸಮಾನ ಮನಸ್ಕ ಬಂಧುಗಳಿಗೆ ಜಯಂತಿ, ವಾತ್ಸಲ್ಯ ರೂಪಿ ಜನವರ್ಗಕ್ಕೆ ಜಯಮ್ಮ, ಕಣ್ಣಂಚಿನಲ್ಲಿ ನೋಡಿ ಬೆಳೆಯುವ ಕಿರಿಯರ ಪ್ರಪಂಚಕ್ಕೆ ಆಕೆ ಜಯದೊಡ್ಡ. ತನ್ನ ಅದ್ಭುತವಾದ ವ್ಯಕ್ತಿತ್ವದಿಂದ ಅಜಾತ ಶತ್ರುವಾಗಿ ಕಾಣಿಸಿಕೊಂಡ ಜಯಕ್ಕೆ ಜಯಮ್ಮ, ಜಯದೊಡ್ಡ ನಮ್ಮ ಜೊತೆ ಇಲ್ಲ. ಆದರೆ ಅವರು ಬಿಟ್ಟು ಹೋದ ಸ್ಫೂರ್ತಿ, ಕೊಟ್ಟು ಹೋದ ಪ್ರೇರಣೆ, ನೀಡಿದಂತ ಚೈತನ್ಯ ಪ್ರತಿಕ್ಷಣ ನಮ್ಮ ಪಾಲಿಗೆ ಮರೆತೆನೆಂದರೂ ಮರೆಯಲಾಗದ ನೆನಪು. ಜಯಮ್ಮ ಸಮಾಜ ಸೇವೆಯನ್ನು ತನ್ನ ಉಸಿರಾಗಿಸಿ, ಮಹಿಳಾ ಸಬಲೀಕರಣವನ್ನು ಧ್ಯೇಯವಾಗಿಸಿ, ಮಕ್ಕಳಿಗೆ ಸುಸಂಸ್ಕೃತವಾದ ಸಂಸ್ಕಾರವನ್ನು ಕೊಡುವಲ್ಲಿ ಯಶಸ್ವಿಯಾದವರು. ಬದುಕಿನ ಪ್ರತಿಕ್ಷಣವನ್ನು ತಮ್ಮನ್ನು ಪ್ರೀತಿಸುವ ಜನಗಳಿಗಾಗಿ ಮೀಸಲಿಟ್ಟವರು. ಬಡವ ಬಲ್ಲಿದ, ಮೇಲು ಕೀಳು, ಜಾತಿ ಮತ ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲರ ಹೇಳಿಕೆಗಾಗಿ ಜಯಕ್ಕ ಜೀವನ ಪೂರ್ತಿ ಟೊಂಕ ಕಟ್ಟಿ ನಿಂತವರು. ಅದೆಷ್ಟು ಮಹಿಳೆಯರ ಪಾಳಿಗೆ ಬೆಳಕಾಗಿ, ಮಕ್ಕಳಿಗೆ ತಾಯಿಯಂತ ಪ್ರೇರಣೆಯಾದ ಜೀವನ್ಮುಖಿಯಾಗಿ, ತನ್ನ ಕನಸಿನ ಕೂಸಾದ ಅಭ್ಯುದಯ ಮಹಿಳಾ ಮಂಡಳಿ, ಮಾರ್ಕಂಡೆಯ ಚಿನ್ನರ ಶಕ್ತಿಯನ್ನು ಕಟ್ಟಿ ಅದನ್ನು ಬೆಳೆಸಲು ತನ್ನೆಲ್ಲ ಸಾಮರ್ಥ್ಯವನ್ನು ಧಾರೆ ಎರೆದವರು. ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಲೇ
ತನ್ನ ಸಾಮೀಪ್ಯಕ್ಕೆ ಬಂದವರನ್ನು ಸಂಯಮದಿಂದ ಕಾಣುತ್ತಲೇ ಅವರ ಬದುಕಿನ ವಿಕಾಸಕ್ಕೆ ಸಮಾನ ಅವಕಾಶವನ್ನು ಕೊಟ್ಟವರು. ಎಲ್ಲರಿಗೂ ಪ್ರೀತಿಯ ಅಮೃತ ಸಿಂಚನವನ್ನು ಸೂಚಿಸಿದ ಮಹಾನ್ ಚೇತನ ಆಕೆ. ಬಂಧುಗಳ, ಈ ಚೇತನ ನಮ್ಮ ಪಾಲಿಗೆ ಯಾವತ್ತಿಗೂ ಆರದ ದೀಪ. ಆಕೆ ನಡೆದ ದಾರಿ ನಮಗೆಲ್ಲರಿಗೂ ಸ್ಫೂರ್ತಿ. ನಮ್ಮ ಪಾಲಿಗೆ ಅವರೆಲ್ಲೂ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ಸದಾ ಜೀವಂತ. ಅವರ ಸಾಧನೆಗೆ, ಸಾರ್ಥಕ ಬದುಕಿಗೆ, ಧನಾತ್ಮಕ ಚಿಂತನೆಗೆ ನಮ್ಮದೊಂದು ಹೆಮ್ಮೆಯ ಪ್ರೀತಿಯ ಚಪ್ಪಾಳೆ. ದೇಹದಿಂದ ದೂರ ಆದರೂ ನೆನಪಿನಿಂದ, ಮನಸ್ಸಿನಿಂದ ದೂರ ಆಗದ ಮಾತೃ ಹೃದಯಕ್ಕೆ ಇದು ಮನಪೂರ್ವಕ ನಮನ. ಜಯಮ್ಮ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಜೀವನವನ್ನು ಹಸಿರಾಗಿಸಲಿ. ನಿಮ್ಮ ಕೆಲಸ ನಮ್ಮ ಉಸಿರಾಗಲಿ. ಮರೆಯದ ಮಾಣಿಕ್ಯ ಎಂದು ಮನಸ್ಸಿನಿಂದ, ನೆನಪಿನಿಂದ ದೂರಾಗದಿರಲಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಮೃತ್ಯುಂಜಯ ರುದ್ರಾಯ ವೆಂಕಟೇಶ್ವರ